ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚರಂತಿ ಮಠ ಅಂತ ಹೇಳಿ ನಾನು ಮತ್ತೆ ಹೇಳ್ಬೇಕಾದ ಅಗತ್ಯ ಇಲ್ಲ. ಆದರೆ ಈ ಊರಲ್ಲಿ ಏನಿದೆ, ಶುಗರ್ ಫ್ಯಾಕ್ಟ್ರಿಗಳು, ನೀವು ಕಬ್ಬನ್ನು ಬೆಳಿತೀರಿ, ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂತಂದ್ರೆ ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಒಂದು ಇಲ್ವಾ? ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಬಾಗಿಲಲ್ಲೇ ಎಲಿಮೆಂಟ್ರಿಯಿಂದ ಮೆಡಿಕಲ್ ವರ್ಗು ಓದೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದ್ರೆ ಅದಕ್ಕೆ ಚರಂತಿ ಮಠ ದೊಡ್ಡ ಕೊಡುಗೆ ಇದೆಯಲ್ವಾ? ಆ ವ್ಯಕ್ತಿನೇ ಗೆಲ್ಸ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಬಂಧುಗಳೇ. ನಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ಹೆಂಗಸರಿಗೆಲ್ಲ 2000 ರೂಪಾಯಿ ಕೊಟ್ಟಿದ್ದೀವಿ, 2000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ 2023ವರೆಗೂ ಇರಬೇಕಾದ್ರೆ ಈ ರಾಜ್ಯದಲ್ಲಿ ಬಜೆಟ್ ಮಂಡಿಸಬೇಕಾದ್ರೆ ಮದ್ಯ ಮಾರಾಟದಿಂದ ಬರುವಂತ ಆದಾಯ ಎಷ್ಟು ಅಂತ ನಮ್ಮಲ್ಲಿ ಲೆಕ್ಕ ಹಾಕ್ತಿದ್ರು ಅಂದ್ರೆ 15,000 ಕೋಟಿ ರೂಪಾಯಿ ಲೆಕ್ಕ. ಅಭಿವೃದ್ಧಿ ಮಾಡಿರುವಂತಹ ವೀರಣ್ಣ ಚರಂತಿ ಮಠನ ಕೈ ಬಿಡಬೇಡಿ, ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡಿ. 2026ರಲ್ಲಿ ನೀವು ಗೆಲ್ಸ್ಕೊಳ್ಸ್ಕೊಡ್ರೆ 2028ರಲ್ಲಿ ಮತ್ತೆ ಅವರು ಗೆಲ್ತಾರೆ. ನಿಮ್ಮ ಆಶೀರ್ವಾದದಿಂದ ಮಂತ್ರಿಯಾಗಿ ವಾಪಸ್ ಬಾಗಲಕೋಟೆ ಬಂದು ಇನ್ನೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ನೀವು ಓಟ್ ಹಾಕ್ತಿರೋದು ಮುಂದೊಂದು ದಿನ ಮಂತ್ರಿ ಆಗುವಂತ ವ್ಯಕ್ತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಆಗಿರುವಂತ ಕಮಲಕ್ಕೆ ಕೊಟ್ಟು ವೀರಣ್ಣ ಚರಂತಿ ಮಠನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು. 2028ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂದೇಶವನ್ನ ಬಾಗಲಕೋಟೆ ಮತದಾರರು ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ವಿನಮ್ರವಾಗಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.